ಕುಲಕರ್ಣಿ ಪ್ರಾಂಶುಪಾಲರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕೋನಮಲಕುಂದದಲ್ಲಿ ಸದ್ಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಈಗಾಗಲೇ ಏನಪ್ಪ ಅಂದ್ರೆ ಹಿಂದೆ ಮುನಾಬಾದ ತಾಲೂಕಿನಲ್ಲಿ ಹೈಕಡಿಕೆ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಸಮಯದಲ್ಲಿ ಅಲ್ಲಿನ ಒಂದು ವಿದ್ಯಾರ್ಥಿನಿಗೆ ಏನಪ್ಪ ಅಂತಂದ್ರೆ ಅವರು ಕೀಳು ಮಟ್ಟದಿಂದ ನೋಡಿ ಆ ವಿದ್ಯಾರ್ಥಿನಿಗೆ ಏನಪ್ಪ ಅಂತಂದ್ರೆ ಲೈಂಗಿಕ ಕಿರುಕುಳ ಕೊಟ್ಟು ಅದೇ ಒಂದು ಬೇಸಿಸ್ ಮೇಲೆ ಏನಪ್ಪ ಅಂದ್ರೆ ಅಲ್ಲಿ ಎಲ್ಲ ಸಾಬೀತಾಗಿದ ನಂತರ ಅವ್ರ ಮೇಲೆ ಆಲ್ರೆಡಿ ಪೋಸ್ಕೋ ಕೇಸ್ ಆಗಿದೆ. ಅಂಥ ಒಂದು ಪೋಸ್ಕೋ ಕೇಸ್ ಆಗಿ ಅವ್ರಿಗೆ ಆಲ್ರೆಡಿ ಏನಪ್ಪ ಅಂದ್ರೆ ಸಸ್ಪೆಂಡ್ ಮಾಡಿದ್ರು. ತುರಂತವಾಗಿ ಏನೋ ಒಂದು ನಾಮಕೆ ವ್ಯವಸ್ಥೆ ಅವ್ರಿಗೆ ಸಸ್ಪೆಂಡ್ ಮಾಡಿ ಮತ್ತೇನಪ್ಪ ಅಂದ್ರೆ ಮತ್ತೆ ಇದೇ ಜಿಲ್ಲೆ ಮುನಾಬಾದ್ ತಾಲೂಕು ಬಿಟ್ಟು ಮತ್ತು ಭಾಲ್ಕಿ ತಾಲೂಕದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೋನಮಲಕುಂದದಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಆರ್ಡರ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಮ್ದೇನು ಬೇಡಿಕೆ ಇದೆ ಅಂತಂದ್ರೆ ಅವರಿಗೆ ಕೂಡಲೇ ಅವರಿಗೆ ಈ ಜಿಲ್ಲೆಯಿಂದ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮದೊಂದು ಇದಿದೆ. ಮತ್ತು ಅಷ್ಟೊಂದು ಅದೂರವಾಗಿ ಅವ್ರು ಇನ್ನೂ ಇಲಾಖಾ ವಿಚಾರಣೆಗಳು ಇರಲಿಕ್ಕಾಗೂ ಕೂಡ ಇಮಿಡಿಯೇಟ್ ಆಗಿ ಅವ್ರಿಗೆ ಸೇವೆ ಸಲ್ಲಿಸ್ಲಿಕ್ಕೆ ಮತ್ತೆ ಅವರಿಗೆ ರಿಜಿಸ್ಟ್ರೇಟ್ ಮಾಡಿದ್ದಕ್ಕೆ ನಾವು ಖಂಡಿಸ್ತೀವಿ ಅಂತಕ್ಕಂಥ ಮಾತು ನಾವೇನಂತಂದ್ರೆ ಇವತ್ತು ಈ ಒಂದು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಮುಖಾಂತರ ಏನಪ್ಪ ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿ ಈ ಮನವಿ ಕಳಿಸ್ಬೇಕು ಮತ್ತು ಅವ್ರ ಮೇಲೆ ಕೂಡಲೇ ಏನಪ್ಪ ಅಂತಂದ್ರೆ ವರ್ಗಾವಣೆ ಮಾಡಬೇಕು ಅಂತಕ್ಕಂಥದ್ದು ಈ ನಮ್ಮ ಒಂದು ಸಂಘಟನೆ ಒಂದು ಹೋರಾಟ. ಶೆಟ್ಟಿ ಕುಲಕರ್ಣಿ ಪ್ರಾಂಶುಪಾಲರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಈಗ ಸದ್ಯ ಕೋನಮಲಕುಂದ ವಸತಿ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಹಿಂದೆ ಹುಮನಾಬಾದ ತಾಲೂಕಿನ ಹಳಿಕಡಿಕೆ ಗ್ರಾಮದಲ್ಲಿ ವಸತಿ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾಗ ಅಲ್ಲೇ ಓದ್ತಕ್ಕಂಥ ಒಂದು ವಿದ್ಯಾರ್ಥಿನಿಗೆ ಏನಪ್ಪ ಅಂತಂದ್ರೆ ಲೈಂಗಿಕ ಕಿರುಕುಳ ಮಾನಸಿಕ ಕಿರುಕುಳ ನೀಡಿರೋದ್ರಿಂದ ಅವ್ರ ಮೇಲೆ ಏನಪ್ಪ ಅಂತಂದ್ರೆ ಪೋಸ್ಕೋ ಕೇಸ್ ಕಾಯ್ದೆ ಅಡಿಯಲ್ಲಿ ಆಲ್ರೆಡಿ ಅವ್ರ ಮೇಲೆ FIR ಆಗಿತ್ತು. ಆ FIR ಆಗಿದ ಒಂದು ನಾಮಕೆ ವಾಸ್ತೆ ಏನಪ್ಪ ಅಂದ್ರೆ ಇಲಾಖೆಯವರು ಒಂದು ಅವರಿಗೆ ಇಮಿಡಿಯೇಟಾಗಿ ಒಂದು ಅಮಾನತುಗೊಳಿಸಿ ಮತ್ತು ಅವ್ರಿಗೇನಪ್ಪ ಅಂತಂದ್ರೆ ತುರಂತವಾಗಿ ಒಂದು ವಾರದಲ್ಲೇ ಅವ್ರಿಗೇನಪ್ಪ ಅಂದ್ರೆ ಇನ್ಸ್ಟಿಟ್ಯೂಟ್ ಮಾಡಿ ಅದೇ ಮತ್ತು ಈ ನಮ್ಮ ಜಿಲ್ಲೆಯಲ್ಲಿ ಆಗಿದಂಥ ಘಟನೆ ಅವರಿಗೆ ಯಾವುದೋ ಒಂದು ಬೇರೆ ಜಿಲ್ಲೆಗೆ ಏನಪ್ಪ ಅಂದ್ರೆ ವರ್ಗಾವಣೆ ಮಾಡಬೇಕಾಗಿತ್ತು ಸಂಬಂಧಪಟ್ಟ ಅಧಿಕಾರಿಗಳು. ಅದರ ಹುಮನಾಬಾದ ತಾಲೂಕಿನಿಂದ ಅಲ್ಲಿ ಅಮಾನತುಗೊಳಿಸಿ ಮತ್ತೇನಪ್ಪ ಅಂದ್ರೆ ಇದೇ ನಮ್ಮ ಭಾಲ್ಕಿ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕೋನಮಲಕುಂದದಲ್ಲಿ ಮತ್ತು ಅವ್ರಿಗೇನಪ್ಪ ಅಂದ್ರೆ ಇನ್ಸ್ಟಿಟ್ಯೂಟ್ ಆದೇಶ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಂಘಟನೆಯ ಅದೊಂದು ಉದ್ದೇಶ ಹೋರಾಟ ಏನಿದೆ ಅಂದ್ರೆ ಇವತ್ತು ಅವರು ಮಾಡಿದಂತಹ ಆ ಕೃತ್ಯಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ಭಾಳ ಖಂಡಿಸ್ತೇವೆ ನಾವು. ಯಾಕಂದ್ರೆ ಆ ಒಂದು ವಿದ್ಯಾಮಂದಿರದಲ್ಲಿ ಓದ್ತಕ್ಕಂಥ ಅಲ್ಲಿ ಬರ್ತಕ್ಕಂಥ ನಮ್ಮ SC ST ಬಡವರ ಮಕ್ಕಳಿಗೆ ಅವರು ಈ ರೀತಿ ಒಬ್ಬ ಪ್ರಾಂಶುಪಾಲರಾಗಿ ಆ ಮಕ್ಕಳಿಗೇನ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ. ಇದು ಬಹಳ ಹೀನವಾದಂಥ ಒಂದು ಸಂಗತಿಯಾಗಿರ್ತದೆ. ಹಾಗಾಗಿ ಏನಪ್ಪ ಅಂದ್ರೆ ಆ ನಾಗಶೆಟ್ಟಿ ಕುಲಕರ್ಣಿ ಅವರಿಗೆ ಕೂಡಲೇ ನಮ್ಮ ಬೀದರ್ ಜಿಲ್ಲೆಯಿಂದ ಅವರಿಗೆ ವರ್ಗಾವಣೆ ಮಾಡಬೇಕು ಮತ್ತು ಅವರು ಮೇಲೆ ಇರತಕ್ಕಂಥ ಇಲಾಖಾ ವಿಚಾರಣೆಗಳು ಅವ್ರ ಮೇಲೆ ಏನಪ್ಪ ಅಂತಂದ್ರೆ ಇಲಾಖಾ ವಿಚಾರಣೆ ಕೈದುಕೊಂಡು ಅವ್ರಿಗೆ ವಜಾಗೊಳಿಸಬೇಕು ಅಂತಕ್ಕಂಥದ್ದು ಈ ನಮ್ಮದೊಂದು ಹೋರಾಟದ ಉದ್ದೇಶ ಇದೆ. ಹಾಗಾಗಿ ಇವತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ನಾವೇನಪ್ಪ ಅಂತಂದ್ರೆ ನಮ್ಮ ಮನವಿಯನ್ನು ನೀಡಿದ್ವಿ. ಈ ಮನವಿ ಏನಪ್ಪ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಪ್ಪ ಅಂತಂದ್ರೆ FIR ಮಾಡಿ ಕೂಡಲೇ ಏನಪ್ಪ ಅಂತಂದ್ರೆ ಆ್ಯಕ್ಷನ್ ಆಗಬೇಕಂತಕ್ಕಂಥ ನಮ್ಮದು ಹೋರಾಟದ ಒಂದು ಉದ್ದೇಶ ಇದೆ. ನನ್ನ ಹೆಸರು ಮಾರುತಿ B. ಕಂಠೆ.